ಯಾರು ಓನರ್ ಆಂಟಿ ಅವ್ರು ತೀರ್ಮಾನ ಮಾಡಿದ್ರಲ್ವಾ ಆ ರೆಕಾರ್ಡಿಂಗ್ ಪ್ಲೇ ಮಾಡಿ. ಅಲ್ಲ ರೆಕಾರ್ಡಿಂಗ್ ಪ್ಲೇ ಮಾಡ್ತಾರೆ, ಓಕೆ ನೀವು ಮಾಡಿ. ಬಟ್ ಆದ್ರೆ ನನ್ನ ಕ್ವಶನ್ ಏನು ಅಂತಂದ್ರೆ, ನೋಡಿ ಆಯ್ತು ನೀವು ಮಾಡಿ, ಆಮೇಲೆ ಮಾತಾಡ್ತೀನಿ. ಕೇಳಿದ್ರಿ ಇಲ್ಲ ಅಂತ ಹೇಳಿದ್ರೆ ಸ್ವಾಮಿಯವ್ರೆ ಏನ್ ಮಾಡಕ್ಕಾಯ್ತದ, ಅವೆಲ್ಲ ಹಣೆ ಬರಗಳು. ಹಗ್ಲು ರಾತ್ರಿ ಇಲ್ಲ ಕರೆಂಟಿ ಮನೆ ಹಗ್ಲು ರಾತ್ರಿ ಕೇದು ಮಾಡಿದ್ಕೆ ನೀನು ಇವತ್ತು ನನ್ನ ಬೀದಿ. ಅವ್ರ ಅಮ್ಮ ಎಲ್ಲ ಏನ್ ಹೇಳ್ತಾರೆ? ಅವ್ರ ಅಮ್ಮನಿಂದನೇ ಆಂಟಿ, ಅವ್ರ ಅಮ್ಮನೇ ತಲೆ ಹಿಡಿತಿರೋದು. ಹೋಗಿ ನಿಮ್ಮನ್ನ ಚೆನ್ನಾಗ್ ಕುಂಡಿಸ್ಬಿಟ್ಟು ಊರ್ ಜನನ ದೊಡ್ಡ ಸ್ಟೇಷನ್ ಹತ್ರ ಎಲ್ಲ ಬಂದಿದ್ರು. 8 ಸತಿ ಕರೆಯಕ್ಕಾಗುತ್ತುಂಟು. ಹಿಂಗೆ 2 ತಿಂಗಳಾಯ್ತಲ್ಲ ಆಂಟಿ ನಿಮ್ ಮನೆ ಬಿಟ್ಟು ನಾವು. 2 ತಿಂಗಳಾಯ್ತು. ಅಕ್ಕ ತೋರಿಸ್ತಿದೆಯಲ್ಲ ಮಗು ನೋಡಕ್ಕೆ ನಂಬ್ತಿರೋ ಬಿಡ್ತಿರೋ. 68,000 ಖರ್ಚು ಮಾಡಿದೀನಿ ಕರೆಂಟಿ. ಮಗು ಹುಡುಕಕ್ಕೆ ಬರೀ ಊರೂರು ತಿರ್ಸ್ಕೊಂಡು ಹೋಗ್ತಾಳಲ್ಲ. ಬರೀ ನಾನು ಏನು ಕೇಳ್ತಾ ಇದೀನಿ ಹೇಳಿ, ನಿಮ್ ಹತ್ರ ಬರಲ್ಲ. ಮಗು ವಿಡಿಯೋ ಕಾಲ್ ಮಾಡ್ಯಾರ, ಬರೀ ತೋರ್ಸು ಅಂದ್ರೆ ನೀನ್ ತೋರ್ಸಕ್ ರೆಡಿ ಇಲ್ಲ. ಫೋನು ನಂದೇ, ಎಲ್ಲ ನಂದೇ. ಈಗ ಇನ್ ಬಿಟ್ಟು ಹೋಗ್ಬೇಕಾರ ಅವೆಲ್ಲ ಕೊಟ್ಟು ಹೋಗ್ಬೇಕಲ್ಲ. ಮತ್ತೆ ಇನ್ನಂತ ಹೆಂಗ್ಸಾದಳು ಸ್ವಾಮಿ ಮನೆ ಹೇಳು, ನಾನೇನ್ ತಪ್ಪು ಮಾಡಿದೀನಿ? ನನ್ನ ಮಗ ಹೇಳ್ತಾನೆ ಇವಾಗ ಕಾರಣ ಯಾವತ್ ಇಟ್ಟಿದ್ ನೈಟಿ ಕಾರಣ ನಾನು ಯಾವ್ರಿಗೆ ಇಟ್ಟಿದೀನಿ ಹೇಳಿ ತೋರ್ಸಕ್ ಹೇಳಿ. ಅವ್ರು ನಮ್ಮ ಮನೆ ಮುಂದೆನೆ ಕಾರ್ ನಿಂತಿತ್ತಲ್ಲ ಆಂಟಿ, ಅದೇ ಕಾರು. ಓನರ್ ನೀವ್ ಮಾತಾಡಿಲ್ಲ, ಓನರ್ ಪಾಪ. ಓನರ್ ಹತ್ರನು ನಾವು ಎಲ್ಲಾ ಮಾತಾಡ್ದು ಏನ್ ಮಾಡದಪ್ಪ. ಯಾಕಂಡಿ ಸುಳ್ಳು ಹೇಳಿದಿರ? ಊರ್ ಜನ ಎಲ್ಲ ನಂಬ್ತಾರಂಡಿ. ಸುಳ್ಳು ಎಷ್ಟ್ ದಿನ ನಡೀತೇಳಿ? ಅಲ್ಲ ಸುಳ್ಳು ಎಷ್ಟ್ ದಿವಸ ಮುಚ್ಚಿಕ್ಕಾಯ್ತದ? ಸತ್ಯ ಹೇಳಿ ಒಂದು ಸುಳ್ಳು ಹೇಳಿ ಮುಚ್ಚಿಕ್ಕಾಯ್ತದ? ಈ ಮಗು ತಲೆ ಕೆಡ್ಸ್ಕೋಬೇಡ ನೀನ್, ಬಿಡು ಹೋಗ್ಲಿ. ಬರ್ತೈತಿ, ಎಲ್ಲೋಯ್ತದೆ ಮಗು. ಕಣ್ಣು ಮುಚ್ಕೊಂಡ್ರೆ ನಂಬ್ತಿರೋ ಬಿಡ್ತಿರೋ, ನಿದ್ದೆ ಹೌದು ಚೆನ್ನಾಗ್ ಸಾಕಿದ್ದಲ್ಲ ಪಾಪ. ಮಕ್ಳು ನೋವಾಯ್ತದ ನಿನ್ಗೆ, ಇಲ್ಲ ಅಂತ ನಾವೇ ಕೇಳೋಣ ಪಾಪ. ಅವ್ರ ಮಕ್ಳು ಮುಚ್ಕೊಂಡ್ರೆ ಬಂದಾಗ ಅದ ಮೇಲೆ ಕೂತ್ಕೊಳ್ಳೋ. ನಿಮ್ಗೆ ಗೊತ್ತು ಕಾರಲ್ಲಿ ಎಷ್ಟೊತ್ತರ್ಗು 1 ಅವರ್ ಹಂಗ ಆಡೋದು ಪಾಪ. ಬಂದ್ರೆ ಅಪ್ಪ ಅಪ್ಪ ಅಂತ ಹೆಂಗ್ ಮಾಡ್ಬೋದಿದ್ನಂಟಿ. ನೀನ್ 2 ತಿಂಗಳಿಂದ ಮಗುನ ಸಣ್ಣ ಮಾಡ್ಕೊಂಡು ಊರೂರ್ ತಿರುಗ್ತಾ ಇದೆಯಲ್ಲ ಅಂಡೆ. ಏನಂಟಿ ಮಾಡ್ಲಿ? ಒಬ್ರು ಹೇಳಿದ್ ಮಾತಾರ ಕೇಳ್ಬೇಕಿಲ್ಲ, ತನ್ನ ಹೆಂಗಾರು ಮಾಡ್ಬೇಕು. ಹಿಂಗ್ ಸಂಸಾರಗಳು ಹಾಳ್ ಮಾಡ್ಕೊಂಡು ನೆಮ್ಮದಿ ಇಲ್ಲ, ಅವ್ರಿಗೂ ನೆಮ್ಮದಿ ಇಲ್ದಂಗ್ ಮಾಡ್ಕೊಂಡು. ಅಲ್ಲ ಅಂಡೆ, ಈಗ ನಿನ್ ಚರಿತ್ರೆ ಎಲ್ಲ ಇಡೀ ಊರ್ ಹೇಳ್ತೈತಿ. ಏನ್ ಮಾಡೋ ಗೊತ್ತಾನಂಟಿ? ಆ ಡೋರ್ ಹಾಕಿಸ್ತೀನಿ ಅಂತ ನಂತಾನು 3 ಸಾವಿರ ಇಸ್ಕೊಳ್ಳರಿ. ನಮ್ಮ ಯಾವ ಡೋರ್ ಹಾಕಿಸ್ತೀನಿ? ಅವ್ರ ಮನೆದು ಅಲ್ಲಿ ಕೊಡ್ಗೆ ಹೆಂಗಿತ್ತು, ನಂತಾನು 3 ಸಾವಿರ ಇಸ್ಕೊಂಡ್ಲಕ್ಕನಂಟೆ. ಪಾಪ ಅವ್ರ ಅಮ್ಮ ಇರಲ್ಲ ಅಂತ ಹೊರ್ಟೋರ್ಕೊಂಡ್ ನಾನು ಕೊಟ್ಟೆ. ಅಲ್ಲಿ ಏನ್ ಮಾಡಲ್ಲ, ಆಚಾರ್ಯ ಅವನ ಕರೆಸ್ಕೊಂಡ್ಬಿಟ್ಟಂಟಿ. 3 ದಿನ ಅವ್ನ್ ಕೆಲ್ಸ ಮಾಡ್ತೀನಿ ಅಂದ್ಬಿಟ್ಟು ಅವನ ಹತ್ರನು ಏನೋ ಮಾಡ್ಕೊಂಡು ಅವನ್ನೇ 20,000 ಕೇಳ್ತಾಳಂತೆ. 20,000 ಕೇಳಿ ಏನಿದು ಬೆಂಗಳೂರಿಗೆ ಕರ್ಕೊಂಡ್ ಬಂದಳಂತೆ ಅವನ್ನ. ಅದ ಮಾಡಿ ಸ್ವಲ್ಪ. ಇದು ಮಾತಾಡಿದ್ದು ಯಾರು? ಇವ್ರು ಮನೆ ಓನರ್. ನೀವು ಬಾಡಿಗೆ ಇದವಲ್ಲ, ಓನರ್ ತೀರ್ಮಾನ ಮಾಡ್ತಾರೆ 7 ತಿಂಗಳಿಂದ. ನೋಡಪ್ಪ, ಸಂಸಾರ ಹಾಳು ಮಾಡ್ಕೋಬೇಡ, ಅವ್ರ ಸಂಸಾರ ಹಾಳು ಮಾಡ್ಬೇಡ, ನಿನ್ ಮನೆಗೆ ಬರ್ಬೇಡ, ನಿನ್ನಿಂದ ಅವ್ರ ಸಂಸಾರ ಹಾಳಾಗುತ್ತೆ ಅಂತ. ಇವ್ನು 7 ತಿಂಗಳಿಂದ ಬಂದಿರಲ್ಲ. ನಾನು ಅವತ್ತಿಂದ ನಂಬರ್ನು ಡಿಲೀಟ್ ಮಾಡ್ತೀನಿ. 7 ತಿಂಗಳಿಂದ ಬಂದಿರಲ್ಲ. ಇವಳು ಮತ್ತೆ ನಾನು ಊರಿಗೆ ಹೋಗಿದ್ ನೋಡಿ 2 ಗಂಟೆ ಕರೆಸ್ಕೊತಾಳೆ. 7 ತಿಂಗಳಿಂದ ಏನು ಪವನ್ ನಿಮ್ಮ ಮತ್ತೆ ಮೇಘನ್ ಮಧ್ಯೆ ಬರದೇ ಇದ್ದಾಗ ನೀವಿಬ್ರು ಹೇಗಿದ್ರಿ? ಚೆನ್ನಾಗಿ ನೋಡಿ. ನಾನು ಅದು ನನಗೆ ಮರೆಯೋಕೆ ಒಂದು ಸ್ವಲ್ಪ ಟೈಮ್ ಬೇಕಿತ್ತು. ನಾನು ಅವಳನ್ನ ಆ ಥರ ಹಿಂಸೆಗಳೆಲ್ಲ ಏನು ಮಾತಾಡ್ತಿರ್ಲಿಲ್ಲ. ಅವಳು ಏನೇ ಬೈದ್ರು ಬೈಸ್ಗಳಿವೆ. ಮತ್ತೆ ಎಷ್ಟೋ ಸತಿ ಹೇಳಿದಾಳೆ, ಸಾರಿ ಕೇಳು ಕುಮಾರನ ಕರಿ ಅಂತ. ದೇವ್ರ ಸೆತ್ತಾಲು ಕರೆಯಲ್ಲ ತಾಯಿ, ನೀನು ತಲೆನೇ ಕೆಡ್ಸ್ಕೊಬೇಡ ಆ ವಿಚಾರ. ಅವ್ನ ಪಾಡ ಅವ್ನಿರಲಿ, ಇಲ್ಲಿ ನಮ್ಮ ಮರ್ಯಾದೆ ಕಳ್ಕೊಳಕ್ಕೆ ರೆಡಿ ಇಲ್ಲ ನಾನು. ನೀನು ಮುಚ್ಕೊಂಡು ಅಡುಗೆ ಮಾಡ್ಕೊಂಡಿರು, ನೀನು ಯಾವ ಕೆಲ್ಸಕ್ಕೆ ಹೋಗ್ಬೇಡವ ಅಂತ ಹೇಳ್ಕೊಂಡು ಹೋಗಿದ್ದೀನಿ ಮೇಡಮ್. ಅಲ್ಲಿಂದ ಹಿಂಸೆ, ಟಾರ್ಚರು. ಹೆಂಗ್ ಗೊತ್ತಾ, ಗೊರಕೆ ಹೊಡೆದ್ರೆ ಈಚೆ ಕಡೆ ಕೇಸೆ ಚಾಪೆ. ನೀನು ಆಚೆ ಕಡೆ ಮನಿಕೋ, ನಮ್ಗೆ ಗೊರಕೆ ಸೌಂಡ್ ಆಗಲ್ಲ. ಯಾಕೆ ಡ್ರೈವರ್ಗಳು ಗರ್ಕೆನೇ ಹೊಡೆಯಂಗಿಲ್ವಾ? ಬೆಳಗ್ಗೆಲ್ಲ ಗೇದ್ ಬಂದಿರ್ತೀವಿ. ಹಾಂ, ಇದೇ ಓನರ್ ಆಂಟಿ ತೀರ್ಮಾನ ಮಾಡ್ತಾರೆ. ಪೇಮೆಂಟ್ ಎಲ್ಲ ಇವಳು ಹಿಂಗೆ ಪೇಮೆಂಟ್ ಕೇಳಿದ್ರೆ ಬಿಟ್ಟೋಯ್ತಾನೆ ಅಂದ್ಬಿಟ್ಟು ಪೇಮೆಂಟ್ ಎಲ್ಲ ಇವಳ ಹೆಸ್ರಿಗೆ ಹಾಕ್ಬೇಕು. ತಿಂಗಳ 20,000 ಓನರ್, ನಮ್ಮ ಓನರ್ ಇವಳ ಹೆಸ್ರಿಗೆ ಹಾಕ್ತಾ ಇರ್ತಾರೆ ತಿಂಗಳ ತೀರ್ಮಾನ. ಓನರ್ ಕೂಡ ಅವ್ರ ಮತ್ತೆ ಕೇಳ್ತಿದ್ರ? ಓನರ್ ದೇವ್ರಂತ ಮನುಷ್ಯ, ಆ ಥರ ಹೇಳ್ಬೇಡಿ. ಯಾಕೆಂದ್ರೆ ಹೆಣ್ಣು ಮಕ್ಕಳು ನೋಡ್ಲಾ ನೀನ್ ಖರ್ಚು ಮಾಡ್ಕತೀಯ, ಆಗ್ಲಿ ಬಿಡು, ಉಳಿಸ್ಕೊತಾರೆ ಅಂತ ಹೇಳಿ ಆ ಯಪ್ಪ ಆಗ್ತಾ.
ಆಮೇಲೆ ನೀವು ಅಪ್ಪ ಅದಕ್ಕೆ ಒಪ್ಕೊಂಡ್ರಾ? ನಾನು ಒಪ್ಕೊಂಡೆ. ಹೆಂಡ್ತಿಗೆ ಆಗ್ತೀನಿ ಅಂದ್ರೆ ಹೂ ಅಂದ್ರ ಒಂದ್ರೆ ಹ್ಞೂ ಒಂದೇ ಓಲಾ ಊಬರ್ ಏನು ಮಾಡ್ತೀಯ, ಶನಿವಾರ ಭಾನುವಾರ ರಜೆ ಇರೋದ ನೀನು ಖರ್ಚಿಗೆ ಇಟ್ಕೊಳ್ಳಿ ಅಂದರು. ಅದನ್ನು ನಾನು ಖರ್ಚಿಗೆ ಇಟ್ಕೊಂಡಿಲ್ಲ. ಶನಿವಾರ ಭಾನುವಾರ ಓಲಾ ಊಬರ್ ಮಾಡಿದರೆ ತರಕಾರಿ, ಹಣ್ಣು, ಎಣ್ಣೆ, ಅಕ್ಕಿ ನಾನು ತಂದಾಗ್ತೇನೆ. ನೀವೇ ಅಲ್ವಾ ಗಂಡ, ನೀವೇ ತಂದಾಗ್ತಾ ಇದೆ. ಓಲಾ ಊಬರ್ ಮಾಡಿದ್ದು 20,000 ಸಂಬಳ, ಇವಳ ಹತ್ರನೇ ಇರೋದು. ಬಾಡಿಗೆ ಕಟ್ಟೋಳು 5,000 ಬಾಡಿಗೆ, ಆಯ್ತಾ? ಇನ್ನೆಲ್ಲ ದುಡ್ಡು ಇವಳ ಹತ್ರನೇ ಇರೋದು. ಮತ್ತೆ ಏನೇ ಫಂಕ್ಷನ್ಗೆ ಹೋದ್ರು ಕಾರಲ್ಲೇ ಕರ್ಕೊಂಡು ಹೋಗ್ಬೇಕು. ಅರ್ಧ ಕಿಲೋಮೀಟ್ರ್ ನಡೀತಿತ್ತಿಲ್ಲ ಮೇಡಮ್, ಅರ್ಧ ಕಿಲೋಮೀಟ್ರ್ ತರಕಾರಿ ತರೋಕ್ಕೂ ಕಾರಲ್ಲೇ ಹೋಗಿದ್ದೀವಿ. ಹಾಂ, ಎಲ್ಲ ಮಾಡಿದ್ದೀನಿ. ನಾನೇನು ತಪ್ಪು ಮಾಡಿದ್ದೀನಿ? ಇವತ್ತು ಹೇಳ್ಕೊಂಡು ಓಡಾಡ್ತಾ ಇದ್ದೀರಲ್ಲ, 23,000 ದುಡ್ಡು ಹಾಕಿಸ್ಕೊಂಡಿದ್ದಾಳೆ, ಹಾಕಿಸ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಲ್ಲ ನೀನು. ಯಾವಾಗ ಹಾಕಿದ್ರ ಅದನ್ನ? ಅದೇ ಡೇಟ್ ಅಲ್ಲಿ ಡಿಸ್ಪ್ಲೇ ಮಾಡಿ ನಮ್ಮ ಹತ್ರ ಫೋಟೋ ಇದೆ ಅದು. ಅಲ್ಲ ಯಾವಾಗ ನೀವು 23,000 ದುಡ್ಡು ಹಾಕಿದ್ದು? ಅಲ್ಲಿ ಡೇಟ್ ಸೇವ್ ಆಗೈತೆ, ಡೇಟ್ ಸೇವ್ ನಿಮಗೆ ಆಗೈತೆ. ಅಂದಾಜು ನನಗೆ ಅಲ್ಲಿ ಕಳಿಸಿದ್ದೀನಿ, ಕೇಳಿ ಮೇಡಮ್ ಅವ್ರಿಗೆ, ಅದನ್ನು ಹೇಳಿ. ಆಯ್ತು, ದುಡ್ಡು ಕೊಟ್ರಿ. ಅಲ್ಲ ನನಗೆ ಏನು ಅಂತಂದ್ರೆ, ಈಗ ನಿಮ್ ಹೆಂಡತಿ ಈ ತರ ಎಲ್ಲ ಮಾತಾಡ್ತಿದ್ದು, ಅವ್ರನ್ನ ಪರಿಚಯ ಮಾಡ್ಕೊಂಡಿದ್ದು, ಅವ್ರ ಮನೆಗೆ ಬಂದಿದ್ದು ನೋಡಿದ್ರೆ ನೀವು, ಮಾತುಕತೆ ಆಯ್ತು, ನಿಮ್ ಓನರ್ ಕೂಡ ಮಾತಾಡಿದ್ರು, ಇದೆಲ್ಲ ಆಯ್ತು. ಇಷ್ಟೆಲ್ಲ ಗೊತ್ತಿದ್ರು ಕೂಡ ನಿಮ್ಗೆ ಯಾಕೆ ಯಾವಾಗ್ಲೂ ಕೂಡ ನೀವು ನನ್ನ ಹೆಂಡತಿ ನಾನು ಕ್ವಶನ್ ಮಾಡ್ಬೇಕು, ಹಿಂಗ್ ಮಾಡ್ತಿರೋ ತಪ್ಪು ಅನಿಸ್ತಾ ಇದೆ, ಎಲ್ಲೋ ಒಂದ್ ಕಡೆ ಡೌಟ್ ಬಂದಿದೆ ಅಂತ ಇದ್ರು ಕೂಡ ನೀವ್ ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀರಾ ಅಂತ ನೀವು ಒಬ್ಬ ಗಂಡ ಆಗಿ ಪ್ರಶ್ನೆ ಮಾಡ್ಬೇಕು. ನೀವು ನಿಮ್ ಗಂಡ ಅಂತಾರ ಒಂದು ಲಕ್ಷಣ ನೀವು ತೋರಿಸ್ತಾ ಇರೋದಕ್ಕೆ ಅವ್ರು ಈ ರೀತಿಯಾಗಿ ಆಟ ಆಡ್ತಿದಾರೆ. ಅದು ಸತ್ಯನೇ ನೀವು ಹೇಳ್ತಿರೋದು. ನೀವು ಸರಿಯಾಗಿಲ್ಲ ಅಂತ ನಾನು ಹೇಳ್ತೀನಿ ಕೇಳಿ. ಸರಿ ಇಲ್ಲ, ಕ್ವಶನ್ ಮಾಡಿದೆ, ಕ್ವಶನ್ ಮಾಡಿದ್ದೀನಿ, ಎಷ್ಟೋ ಸತಿ ಕ್ವಶನ್ ಮಾಡಿದ್ದೀನಿ. ಏನಂತ? ಇವೆಲ್ಲ ಜೂನ್ ಪರಿತೆ ಇವೆಲ್ಲ ಅಲ್ಲ, ಒಳ್ಳೇದಲ್ಲ. ನೋಡು, ಈ ಮದುವೆಗಿಂತ ಮುಂಚೆ ಏನ್ ಆಟ ಆಡಿದ್ಯೋ ಅದು ಬೇಡ ನನಗೆ. ಇವಾಗ ಕರೆಕ್ಟ್ ಆಗಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.